ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆಯಂತೆ. ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶನಿವಾರ ಜನಿವಾರವನ್ನ ಕತ್ತರಿಸಿ ಸಿಇಟಿ ಬರೆಸಿದ್ದಾರೆ ಪರೀಕ್ಷಾ ಸಿಬ್ಬಂದಿ. 16ನೇ ತಾರೀಕು ಪರೀಕ್ಷೆಗೆ ಅಂತ ಹೋದ ಸಂದರ್ಭದಲ್ಲಿ ಜನಿವಾರ ಬಿಚ್ಚಿಟ್ಟು ಹೋಗು ಅಂತ ಹೇಳಿದ್ರಂತೆ. ಆದ್ರೆ ಆತ ವಿರೋಧಿಸಿದ್ದಾನೆ. ಹಾಗಾಗಿ ಜನಿವಾರವನ್ನ ಕತ್ತರಿಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಾರೆ. ಹುರ್ಕಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರೋ ಘಟನೆ ಇದು. ನಂದನ್ ಏರಿ ಎಂಬ ವಿದ್ಯಾರ್ಥಿಯ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ. ನಗರದ ಜೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿ ನಂದನ್ ಏರಿ ಪರೀಕ್ಷಾ ಕೇಂದ್ರ ಪ್ರವೇಶಿಸುವಾಗ ಜನಿವಾರಕ್ಕೆ ಕತ್ತರಿ ಹಾಕಿದ್ದಾರಂತೆ. ಬ್ಯಾಗ್ ಒಳಗೆ ಇಟ್ಕೊಳ್ತೀನಿ ಅಂದ್ರೂ ಕೂಡ ಸಿಬ್ಬಂದಿ ಬಿಟ್ಟಿಲ್ಲ. ಅದಕ್ಕೆ ಸಮಯ ಇಲ್ಲ ಅಂತ ಜನಿವಾರ ಕತ್ತರಿಸಿದ್ದಾರೆ ಅನ್ನೋ ಆರೋಪ ಇದೆ. ಘಟನೆಯಿಂದ ಶಾಕ್ಗೆ ಒಳಗಾಗಿರುವಂತ ನಂದನ್ ಏರಿ 2 ದಿನಗಳ ಬಳಿಕ ಹೊಸ ಜನಿವಾರ ಧಾರಣೆ ಮಾಡಿರೋದು. 16ನೇ ತಾರೀಕು ಪರೀಕ್ಷೆ ಬರೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಜನಿವಾರ ತೆಗೆದಿಟ್ಟು ಹೋಗು ಅಂತ ಹೇಳಿದ್ದಾರೆ. ತೆಗಿಯಕ್ಕಾಗಲ್ಲ ಅಂದಿದ್ದಕ್ಕೆ ಜನಿವಾರ ಕತ್ತರಿಸಿ, ಇನ್ನೊಂದು ವಿಪರ್ಯಾಸ ಅಂದ್ರೆ ಆ ಜನಿವಾರನ ಕೈಯಲ್ಲೇ ಕೊಟ್ರಂತೆ ಎಕ್ಸಾಮ್ ಬರೆಯೋದಕ್ಕೆ ಹೋಗಕ್ಕೆ. ಉದ್ದೇಶ ಏನಿರೋದಲ್ಲಿ ಜನಿವಾರ ಇಟ್ಕೊಂಡು ಹೋದ್ರೆ ಏನಾದ್ರು ಕಾಪಿ ಹೊಡೆದು ಬಿಡ್ತಾರೇನೋ ಅಂತೇಳಿ ಜನಿವಾರ ಕಟ್ ಮಾಡಿಸಿರೋದು. ಹಂಗಿದ್ಮೇಲೆ ತೆಗ್ದಿಡ್ಬೇಕಲ್ವ, ತೆಗ್ದಿಟ್ಟಿಲ್ಲ, ಕೈಯಲ್ಲೇ ಕೊಟ್ಕೊಳ್ಸಿದ್ದಾರೆ. ಇದರಿಂದ ಒಂದು ರೀತಿ ಅಪಮಾನ ಆಗ್ಬಿಟ್ಟಿದೆ ಆ ವಿದ್ಯಾರ್ಥಿಗೆ. ತಿರುಗಿ ಮಾರನೇ ದಿನ ಜನಿವಾರ ಹಾಕ್ಕೊಂಡು ಹೋಗಿಲ್ಲ, ಜನಿವಾರ ಇಲ್ದೇನೆ ಹೋಗಿ ಎಕ್ಸಾಮ್ ಬರೆದಿದ್ದಾನೆ. ಮನೇಲಿ ಕೇಳಿದಾಗ, ಇದ್ರ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದಾಗ, ಬೇರೆ ಬೇರೆ ಕಡೆ ಈಗ ಶಿವಮೊಗ್ಗ, ಬೀದರ್ನಲ್ಲಿಂಥ ಘಟನೆಗಳಾಯ್ತಲ್ಲ, ಅದ್ರ ನಂತರ ನನ್ನ ಜೊತೆಗೂ ಹೀಗೆ ವರ್ತಿಸಿದ್ರು ಅಲ್ಲಿನ ಸಿಬ್ಬಂದಿ ಅಂತ ವಿದ್ಯಾರ್ಥಿ ನಂದನ್ ಹೇಳ್ಕೊಂಡಿರೋದು. ಹೀಗಾಗಿ ಈ ಘಟನೆ ಈಗ ಬೆಳಕಿಗೆ ಬಂದಿದೆ. ಜನಿವಾರ ಕತ್ತರಿಸಿ ಕೈ ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಕಳಿಸಿದ್ರಂತೆ. ನಾನು ಕಲಿಯೋದು JSS PU ಕಾಲೇಜಿನಲ್ಲಿ. ನಂದು CET ಎಕ್ಸಾಮ್ ಇತ್ತು ಒಂದು 3 ದಿವಸದಿಂದ. ಹುರ್ಕಡ್ಲಿ ಗರ್ಲ್ಸ್ PU ಕಾಲೇಜ್ನಲ್ಲಿತ್ತು. ಫಸ್ಟ್ ಎಕ್ಸಾಮ್ ದಿವಸ 16th ಏಪ್ರಿಲ್ ಫಸ್ಟ್ ಎಕ್ಸಾಮ್ ಇತ್ತು. ನಂದು ಫಿಸಿಕ್ಸ್ ಎಕ್ಸಾಮಿಗೆ ಹೊಂಟಿದ್ದೆ. ಅಲ್ಲೇ ಚೆಕಿಂಗ್ ಮಾಡೋಬೇಕಾರೆ ನನ್ನ ಜನಿವಾರ ಕಾಣ್ತದೆ ಪೊಲೀಸ್ ಆಫೀಸರಿಗೆ ಕಂಡ್ಮೇಲೆ ಅವ್ರೇನಂದ್ರು ಅದನ್ನು ತೆಗಿಬೇಕಾಗ್ತದೆ, ಅಲೌ ಮಾಡೋದಿಲ್ಲ ಒಳಗೆ ಎಕ್ಸಾಮ್ ಬರಲಿಕ್ಕೆ ಅಂತಂದರು. ನನಗೇನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನನಗೆ ಎಕ್ಸಾಮ್ ಟೆನ್ಷನ್ ಇತ್ತು. ಅದಕ್ಕೆ ನಾನು ಅಲ್ಲೇ ಬೇರೆಯವ್ರು ಇದ್ದರು, ಅವರಿಗೆ ನಾ ಏನಂದೆ, ಒಳಗೆ ಹೋಗಿ ನಾನು ಜನಿವಾರ ತೆಗೆದು ಬ್ಯಾಗ್ನ ಇಟ್ಕೊಂಬರ್ತೇನೆ ಅಂತಂದೆ. ಅವರೇನಂದ್ರು ಅಷ್ಟು ಟೈಮ್ ಇಲ್ಲ ಈಗ, ಅದಕ್ಕೆ ನಾ ಜನಿವಾರ ಕಟ್ ಮಾಡಿಬಿಡ್ತೀನಿ, ಆಮೇಲೆ ಎಕ್ಸಾಮ್ ಬರ್ಲಿಕ್ಕೆ ಹೋಗಿರಿ ಅಂತ. ಆಮೇಲೆ ಅದು ಜನಿವಾರ ಕಟ್ ಮಾಡಿದ್ರು, ಅದು ನಾನೇ ಇಟ್ಕೊಂಡೆ. ನಾನೇ ನನ್ನ ಬ್ಯಾಗ್ನ ಇಟ್ಕೊಂಡು ನಾ ಎಕ್ಸಾಮ್ ಬರ್ಲಿಕ್ಕೆ ಬಿಡ್ತೀನಿ. ಹೌದು, ಅದೆಲ್ಲ ಏನು ಅನ್ನಿಸ್ತು ನಿಮಗೆ? ನನಗಂತೂ ಎಕ್ಸಾಮ್ ಬರೋ ಕಾನ್ಫಿಡೆನ್ಸ್ ಸ್ಲೋ ಆಗ್ಬಿಡ್ತು. ಅಂದರೆ ಕಟ್ ಮಾಡಿದ ಬಗ್ಗೆ ವಿಚಾರ ಮಾಡ್ಕೋತಿಲ್ಲ ಕೂತೆ. ಅದಕ್ಕೆ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಷ್ಟ ಆಗಲಿಲ್ಲ. ನಾನು ಕಲಿಯೋದು JSS PU ಕಾಲೇಜಿನಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈ ರೀತಿ ಪ್ರಕರಣಗಳು ಇನ್ನೂ ಎಲ್ಲೆಲ್ಲಿ ನಡೆದಿದ್ದಾವೆ ಅಂತ ಮಾಧ್ಯಮಗಳಿಂದಾನೇ ಗೊತ್ತಾಗ್ತಾ ಇದೆ. ಕಾರಣ ಈ ವಿದ್ಯಾರ್ಥಿ ನಂದನ್ ಕೂಡ ಭಯ ಪಟ್ಕೊಂಡು ಹೇಳಿರಲಿಲ್ಲ. ಬೀದರ್, ಶಿವಮೊಗ್ಗದಲ್ಲಿ ಇತ್ತ ಘಟನೆ ಬೆಳಕಿಗೆ ಬಂದ ಮೇಲೆ ಈತ ಈಗ ಧೈರ್ಯವಾಗಿ ಹೇಳ್ಕೊಂಡಿರೋದು. ಈಗ ಅಲ್ಲಿನ ಸಿಬ್ಬಂದಿ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರಾ? ಸೌಖ್ಯ, ಕಳೆದ 2 ದಿನಗಳ ಹಿಂದಿಂದ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸದ್ದಾಗ್ತಿರುವಂತಹ ವಿಷಯ ಯಾವುದು ಅಂದ್ರೆ ಜನಿವಾರ. ಇದೇ ಒಂದು ಜನಿವಾರ ಈ ಒಂದು ಅಂದ್ರೆ ಕಳೆದ 2 ದಿನಗಳ ಹಿಂದ್ಗಡೆ CET ಪರೀಕ್ಷೆ ಆಗಿತ್ತು. ಆ CET ಪರೀಕ್ಷೆಯಲ್ಲಿ ಬೀದರ್ ಮತ್ತು ಶಿವಮೊಗ್ಗ ಘಟನೆಗಳು ಇಲ್ಲಿ ಬೆಳಕಿಗೆ ಬಂದು, ಇದರಿಂದ ಬೀದರ್ನ ಓರ್ವ ವಿದ್ಯಾರ್ಥಿ ಅಂದ್ರೆ ಪರೀಕ್ಷೆಯಿಂದಲೇ ವಂಚಿತರಾಗಿ ಒಂದ್ ಕಡೆ ಅಂದ್ರೆ ಸರ್ಕಾರಕ್ಕೆ ಮತ್ತೆ ಅವಕಾಶ ಮಾಡಿಕೊಡುವಂತಹ ಕೆಲಸ ಆಯ್ತು. ಆ ಘಟನೆ ಇನ್ನೂ ಸಹ ಇಲ್ಲಿ ಅಂದ್ರೆ ನಮ್ಮ ಕಣ್ಣು ಮುಂದಿದೆ. ಅದರ ನಡುವೆ ಇಲ್ಲಿ ಅಂತಾರೆ ಮತ್ತೊಂದು ಘಟನೆ ಆಗಿ ಹೋಗಿದೆ. ಏನು ಅಂದ್ರೆ ನಂದನ್ ಎನ್ನುವಂತಹ ವಿದ್ಯಾರ್ಥಿ, ಈತ JSS ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ. ನಂತರ ಈತ CET ಪರೀಕ್ಷೆ ಬರ್ಲಿಕ್ಕೆ ಇದೇ ಧಾರವಾಡದ ಒಂದು ಹುರ್ಕಡ್ಲಿ ಕಾಲೇಜಿನಲ್ಲಿ ಆತನ ಒಂದು ಪರೀಕ್ಷಾ ಕೇಂದ್ರಕ್ಕೆ ಬರುತ್ತೆ. ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತಹ ಸಮಯದಲ್ಲಿ ಜನಿವಾರ ಅಂತ ಬಂದಾಗ ಜನಿವಾರನ ಅಲ್ಲಿರುವಂತಹ ಸಿಬ್ಬಂದಿಗಳು ಕಟ್ ಮಾಡಿಸ್ತಾರೆ. ಕಟ್ ಮಾಡಿಸಿ, ನೀನು ಕಟ್ ಮಾಡ್ಲೇಬೇಕು, ಇಲ್ಲ ನಾನು ಕಟ್ ಮಾಡಂಗಿಲ್ಲ, ಅತಿ ಕೆಲವೊಂದಿಷ್ಟು ಕಾಲ ಇಲ್ಲಿ ಅಂತಾರೆ ಅವ್ರ ಜೊತೆ ವಿವಾದಕ್ಕೆ ಇಳಿತಾನೆ. ಆದ್ರೆ ಪರೀಕ್ಷೆಯಿಂದ ವಂಚಿತ ಆಗ್ಬಾರ್ದು ಅಂತೇಳಿ ನಂದನ್ ಇರ್ತಾನೆ, ಯಾರು ಸಿಬ್ಬಂದಿಗಳು ಇರ್ತಾರೆ
ಆ ಪರೀಕ್ಷಾ ಕೇಂದ್ರದ ಒಳಗಡೆ ತಪಾಸಣೆ ಮಾಡುವಂತಹ ಸಮಯದಲ್ಲಿ ಇಲ್ಲಿ ಅಂತಾರೆ ಆ ಸಿಬ್ಬಂದಿಗಳ ಒಂದು ಮಾತಿಗೆ ಇಲ್ಲಿ ಅಂತಾರೆ ನಂತರ ಅದನ್ನ ಕಟ್ ಮಾಡಿ ಆತ ತೆಗೆದುಕೊಂಡು ತನ್ನ ಬ್ಯಾಗ್ ನಲ್ಲಿ ಇಟ್ಟು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ತನ್ನ ಪರೀಕ್ಷೆಯನ್ನು ಬರೀತಾನೆ. ಆದ್ರೆ ಯಾವಾಗ ಇಲ್ಲಿ ಅಂತಾರೆ ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಜನಿವಾರ ಕಟ್ಟ ನಂತರ ತಂದೆ ಆಗ್ಲಿ ಮತ್ತು ಕುಟುಂಬಸ್ಥರಲ್ಲಿ ಅದೇ ರೀತಿಯಾಗಿ ಚರ್ಚೆ ಮಾಡ್ತಿರಲಿಲ್ಲ. ಆದ್ರೆ ಯಾವಾಗ ಇಲ್ಲಿ ಅಂತಾರೆ ಗದಗ ಶಿವಮೊಗ್ಗ ಘಟನೆಗಳು ಮಾಧ್ಯಮದಲ್ಲಿ ಬೆಳಕಿಗೆ ಬಂದವು. ನಂತರ ನಂದನ್ ಇಲ್ಲಿ ಏನ್ ಮಾಡ್ತಾರೆ, ತನ್ನ ತಂದೆ ವಿವೇಕ್ ಎದುರು ಈ ವಿಷಯನ ಹಂಚಿಕೊಳ್ತಾನೆ. ಅವಾಗ ಇಲ್ಲಿ ಅಂದ್ರೆ ವಿವೇಕ್ ಈ ಸಂಪತ್ತಿಗೆ ಇಲ್ಲಿ ಅಂದ್ರೆ ದೂರು ಯಾರು ಇಲ್ಲಿ ಅಂದ್ರೆ ಕಾಲೇಜಿನ ನಡವಟ್ಟು ಮಾಡಿದ್ದು ಹುರ್ಕಡ್ಲಿ ಕಾಲೇಜ್ ಇರ್ಬೋದು ಮತ್ತು JSS ಕಾಲೇಜ್ ಇರ್ಬೋದು ಅವರ ವಿರುದ್ಧ ಇಲ್ಲಿ ಅಂದ್ರೆ ಕಿಡಿಕಾರುವಂತಹ ಕೆಲಸವನ್ನ ಈಗ ಏನು ಶಾಕ್ ಏನೋ ವಿದ್ಯಾರ್ಥಿ ನಂದನಿಗೆ ಏನಿದೆ ಇದರಿಂದ ಅವರ ತಂದೆ ವಿವೇಕ್ ಈಗಾಗಲೇ ಒಂದು ಆಕ್ರೋಶ ವ್ಯಕ್ತಪಡಿಸಿ ಮತ್ತು ಹಿರಿಯ ಮಟ್ಟದ ಸಂಪುಟಕ್ಕೆ ಈಗಾಗಲೇ ಒಂದು ದೂರು ಕೊಡಲು ಸಹ ಈಗಾಗಲೇ ಮುಂದಾಗಿದ್ದಾರೆ. ಈ ಸಂಪುಟಕ್ಕೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಏನ್ ಮಾತನಾಡುವಾಗ ಮಾತಾಡ್ತಾರೆ, ಸಚಿವ ಸಂತೋಷ್ ಲಾಡ್ ಅವರು ಇಲ್ಲಿ ಯಾರೇ ತಪ್ಪು ಮಾಡ್ಲಿ ಮೊದಲಿಗೆ ಇಲ್ಲಿ ಅಂದ್ರೆ ಖಾಸಗಿ ಸಂಸ್ಥೆಗಳು ಇವತ್ತು JSS ಇರ್ಬೋದು ಮತ್ತು ಹುರ್ಕಡ್ಲಿ ಕಾಲೇಜ್ ಇರ್ಬೋದು ಎರಡೂ ಸಹ ಇಲ್ಲಿದ್ರೆ ಖಾಸಗಿ ಸಂಸ್ಥೆಗಳು ಮೊದಲು ಆ ಸಂಸ್ಥೆಗಳಿಗೆ ಇಲ್ಲಿ ಸರ್ಕಾರದ ಕಾಲೇಜಲ್ಲಿ ಈ ರೀತಿ ಆದ್ರೆ ಸರ್ಕಾರ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳುತ್ತೆ. ಹೀಗಾಗಿ ಖಾಸಗಿ ಸಂಸ್ಥೆಗಳಲ್ಲಿ ಈ ಒಂದು ಘಟನೆ ಆಗಿದೆ. ನಾವು ಸಹ ಇಲ್ಲಿ ಅಂತಂದ್ರೆ ಮೊದಲು ಇಲ್ಲಿ ಜಿಲ್ಲಾಡಳಿತ ಸಹ ಅವ್ರಿಗೆ ನಾವು ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಮತ್ತು ಆ ಸಂಸ್ಥೆಗಳೇ ಇಲ್ಲಿ ಅಂದ್ರೆ ಎಚ್ಚೆತ್ತುಕೊಳ್ಳು ಯಾವ ಸಿಬ್ಬಂದಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಂತೋಷ್ ಲಾಡ್ ಸಹ ಆಗ್ರಹಿಸಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ.